ಪಂಚವಟಿಯ ಶಾಂತವನದಲ್ಲಿ ರಾಮ, ಸೀತೆ ಮತ್ತು ಲಕ್ಷ್ಮಣ ಸೌಹಾರ್ದವಾಗಿ ವಾಸಿಸುತ್ತಿದ್ದರು. ಆದರೆ ದೂರದ ಲಂಕೆಯಲ್ಲಿ ರಾವಣನು ಒಂದು ಯೋಜನೆ ರೂಪಿಸಿದನು. ಸೀತೆಯನ್ನು ಪಡೆಯಲು ಅವನಿಗೆ ಒಂದು ಯೋಜನೆ ಬೇಕಿತ್ತು ಮತ್ತು ಅದಕ್ಕಾಗಿ ಅವನಿಗೆ ಮಾರೀಚನ ಅಗತ್ಯವಿತ್ತು. ರಾಮನಿಂದ ಒಮ್ಮೆ ಬದುಕುಳಿದ ಮಾರೀಚ ರಾವಣನ ಸೇವೆಗೆ ಒತ್ತಾಯದಿಂದ ಸೇರಿದನು. ಭಯದಿಂದ ಕೂಡಿದ ಹೃದಯದೊಂದಿಗೆ ಅವನು ಆಕರ್ಷಕವಾದ ಚಿನ್ನದ ಜಿಂಕೆಯ ರೂಪವನ್ನು ತಾಳಿದನು. ಸೀತೆ ಜಿಂಕೆಯ ಸೌಂದರ್ಯಕ್ಕೆ ಮನಸೋತು ರಾಮನಿಗೆ ಅದನ್ನು ತರಲು ಕೇಳಿದಳು. ಮಾರೀಚ ರಾಮನನ್ನು ದೂರಕ್ಕೆ ಕರೆದೊಯ್ದನು. ಮಾರೀಚನು ತನ್ನ ಕೊನೆಯ ವಂಚನೆಯಲ್ಲಿ ರಾಮನ ಧ್ವನಿಯನ್ನು ಅನುಕರಿಸಿ, "ಓ ಸೀತೆ, ಓ ಲಕ್ಷ್ಮಣ" ಎಂದು ಕೂಗಿದನು. ಲಕ್ಷ್ಮಣನು ಕರ್ತವ್ಯ ಮತ್ತು ಸೀತೆಯ ಒತ್ತಾಯದ ನಡುವೆ ಸಿಲುಕಿ ರಕ್ಷಣೆಯ ಪವಿತ್ರ ರೇಖೆಯೊಂದಿಗೆ ಅವಳನ್ನು ಬಿಟ್ಟು ಹೋದನು. ಲಕ್ಷ್ಮಣ ಜಿಂಕೆಯ ಹಿಂದೆ ಹೋದಾಗ ಸೀತೆ ಒಂಟಿಯಾಗಿ ಉಳಿಯುತ್ತಾಳೆ. ಆದರೆ ಅಪಾಯವು ಈಗಾಗಲೇ ಸಮೀಪದಲ್ಲಿತ್ತು. ರಾವಣನು ಸನ್ಯಾಸಿಯ ರೂಪದಲ್ಲಿ ಆಶ್ರಮವನ್ನು ತಲುಪುತ್ತಾನೆ ಮತ್ತು ಸೀತೆಗೆ ಹೇಳುತ್ತಾನೆ, "ಓ ಗೌರವಾನ್ವಿತ ಮಹಿಳೆ, ಈ ಬಡ ತಪಸ್ವಿಗೆ ಭಿಕ್ಷೆಯನ್ನು ದಯಪಾಲಿಸಿ." ಸೀತೆ ಲಕ್ಷ್ಮಣ ರೇಖೆಯನ್ನು ದಾಟಿ ರಾವಣನಿಗೆ ಭಿಕ್ಷೆ ನೀಡಲು ಬರುತ್ತಾಳೆ. ರಾವಣನು ತನ್ನ ನಿಜ ರೂಪವನ್ನು ತೋರಿಸಿ ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನು ಅಪಹರಿಸುತ್ತಾನೆ.